ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಮಾಡ್ತಾ ಇದ್ದೀನಿ. ಇದಂತೂ ತುಂಬ ರುಚಿಯಾಗಿರುತ್ತೆ. ಮಧ್ಯಾಹ್ನ ಟೈಮಲ್ಲಿ ಈ ರೀತಿ ಏನಾದರೂ ಜ್ಯೂಸ್ ಮಾಡಿಕೊಂಡ್ರೆ ಈ ಬೇಸಿಗೆಯಲ್ಲಿ ತುಂಬ ಹೆಲ್ತಿಗೆ ಒಳ್ಳೆಯದು. ನೋಡಿ, ನಾನಿಲ್ಲಿ ಒಂದು ಕರ್ಬೂಜದಲ್ಲಿ ಅರ್ಧ ಕರ್ಬೂಜನ ಹಾಗೆ ಇಟ್ಟಿದ್ದೀನಿ, ಮತ್ತು ಅರ್ಧ ಕರ್ಬೂಜನ ನಾನಿಲ್ಲಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಸಕ್ಕರೆನ ಹಾಕ್ಕೋಬಹುದು. ನಿಮಗೆ ಸಿಹಿ ನೋಡಿಕೊಂಡು ಎಷ್ಟು ಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಲ್ಲೇ ಆರಾಮಾಗಿ ನಾವು ಮಾಡ್ಕೋಬಹುದು. ಮಿಕ್ಸಿ ಜಾರಿಗೆ ಈ ಹಣ್ಣನ್ನು ಹಾಕ್ಕೊಳ್ಳಿ ಮತ್ತು ಸಕ್ಕರೆಯನ್ನು ಸಹ ಸೇರಿಸ್ಕೊಳ್ಳಿ. ನೀವು ಬೇಕಿದ್ರೆ ಇದಕ್ಕೆ ಹಾಲು ಸಹ ಸೇರಿಸ್ಕೋಬಹುದು. ನಾನು ಹಾಲು ಹಾಕ್ತಾ ಇಲ್ಲ. ಇವಾಗ ನಾನಿಲ್ಲಿ ಮಡಿಕೆಯಲ್ಲಿರುವಂತಹ ತಣ್ಣಗಿರುವಂತಹ ನೀರನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಐಸ್ ಕ್ಯೂಬ್ ಸಹ ಇಲ್ಲಿ ಬಳಸ್ಕೋಬಹುದು. ನಾವು ಇಷ್ಟನ್ನೇ ಹಾಕಿ ಇವಾಗ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೋಬೇಕು. ಇವಾಗ ನಾವು ನೋಡಿ, ನಾನು ಇವಾಗ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಜ್ಯೂಸ್ ರೆಡಿಯಾಗಿದೆ. ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಸಹ ಇನ್ನೂ ಚಿಲ್ಲಾಗಿ ಕುಡಿಬಹುದು. ಇವಾಗ ನಾನಿಲ್ಲಿ ಜ್ಯೂಸ್ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿ ಆಗಿತ್ತು. ಹಾಗೆ ಸ್ವಲ್ಪ ಇದಕ್ಕೆ ಮೇಲುಗಡೆ ಕಟ್ ಮಾಡಿರುವಂತಹ ಕರ್ಬೂಜದ ಹೋಳನ್ನು ಸೇರಿಸ್ಕೊಂಡ್ರೆ ಇನ್ನು ಜ್ಯೂಸ್ ಕುಡಿತಾ ಇರಬೇಕಾದ್ರೆ ಬಾಯಿಗೆ ಮಧ್ಯೆ ಮಧ್ಯೆ ಸಿಗುತ್ತಲ್ವ, ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ಮತ್ತು ನಮಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ನಾನಿಲ್ಲಿ ಸ್ವಲ್ಪ ಕರ್ಬೂಜದ ಹಣ್ಣನ್ನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿದ್ದು. ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.